This is Runner Hut Expedition. ಹಲೋ ಎಲ್ರಿಗೂ ನಮಸ್ಕಾರ. ಅಂತೂ ಇವತ್ತು ನಮ್ಮ 3ನೇ ದಿನದ ರೈಡ್ ಶುರು ಆಗಿದೆ. ಲಾಸ್ಟ್ ವಿಡಿಯೋಲಿ ಲಾಸ್ಟಲ್ಲಿ ಸ್ವಲ್ಪ ಅಜೀಬ್ ಆಗೋಯ್ತು. ವಾಟರ್ ಬಬಲ್ಸು ಇಲ್ಲಂತೂ ಈ ಊರಲ್ಲಿರೋ ಜನರಿಗೆ ಈ ರೈಲ್ವೆ ಕ್ರಾಸಿಂಗಲ್ಲೇ ಅರ್ಧ ಟೈಮ್ ಹೋಗುತ್ತೆ ಅನಿಸುತ್ತೆ. ಎಲ್ಲಿ ಬಂದ್ರೂ ಈ ಕಡೆಯಿಂದ ಆ ಕಡೆ ಹೋಗೋ ಥರ ಇರುತ್ತೆ. ಇದು ಹಾಕ್ಬಿಟ್ಟಿರ್ತಾರೆ ಬ್ಯಾರಿಕೇಡು. ಟ್ರೈನ್ ಬರ್ತಾನೇ ಇರುತ್ತೆ. ನಮ್ದು ಎಷ್ಟನೇದಿದು? 4ನೇದು. ಇದು ನಿನ್ನೆಯಿಂದ 4ನೇದಿದು. ನೋಡ್ತಾನೇ ಇದ್ದೀವಿ. ಹೋದಾಗ ಆ ಕಡೆ ಹೋದರೆ ಹೋಗ್ಬೇಕಾದ್ರೆ ಹಾಕಿರ್ತಾರೆ, ಬರಬೇಕಾದ್ರೆ ತಿರ್ಗಾನು ಹಾಕಿರ್ತಾರೆ. ಸೊ ಎರಡು ಸೈಡೂ ಇಲ್ಲಿ ಕಾಯಲೇಬೇಕು. ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅನ್ಸುತ್ತೆ ಇಲ್ಲಿ ಟ್ರೈನ್ದು. ಇವಾಗ ನಮ್ಮದು ನೆಕ್ಸ್ಟು ಇವತ್ತಿನ ಸ್ಟೇ ಅಲೆಪೇಲೇನೆ, ಬಟ್ ಇನ್ನೊಂದು ಸ್ಟೇ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಸದ್ಯಕ್ಕೆ. ಇವತ್ತು ಸ್ವಲ್ಪ ಸ್ಕೈ ಚೂರು ಬ್ಲೂ ಇದೆ. ನೆನ್ನೆ ಸ್ವಲ್ಪ ಚೂರು ವೈಟಾಗಿ ಕ್ಲೌಡಿ ಇತ್ತು. ಹಿಂಗಿದ್ರೆ ಓಕೆ. ಬೇಗ ಟ್ರೈನ್ ಬಂದು ಹೋಗ್ಬಿಟ್ರೆ ಸೇಫ್ಟಿ. ಬೇಗ ಹಾಕ್ಬಿಡ್ತಾರೆ. ನಾವು ಬೇರೆ ಡಾಟ್ ವರ್ಕಿಂಗ್ ಹೋಗ್ಬೇಕು. ಆಲ್ರೆಡಿ 10:30. ಇವಾಗ ಬೋಟ್ ಹೌಸ್ಗೆ ಹೋಗೋಣ ಅಂತಿದ್ದೀವಿ. ಅಲ್ಲೊಂದು ಶಿಖಾರ ರೈಡ್ ಮಾಡ್ಕೊಂಬಂದ್ಬಿಡೋಣ ಅಂತ. ನಾವೇನು ಫುಲ್ಲು ಬೋಟ್ ಹೌಸಲ್ಲಿ ಸ್ಟೇ ಏನು ಮಾಡಲಿಲ್ವಲ್ಲ. ಅಟ್ಲೀಸ್ಟ್ ಇದನ್ನಾದರೂ ಮಾಡಿದ್ರೆ ಒಂಚೂರು ಇದು ಏನದು ಬ್ಯಾಕ್ ವಾಟರ್ಸಲ್ಲಿ ಸ್ವಲ್ಪ ಫೀಲ್ ತೊಗೊಂಡಂಗೆ ಆಗುತ್ತೆ. ಇಲ್ಲಾಂದರೆ ಅಲೆಪಿಗೆ ಬಂದುಬಿಟ್ಟು ಬ್ಯಾಕ್ ವಾಟರ್ಸ್ಗೆ ಹೋಗದೇ ಇರೋ ಥರ ಆಗ್ಬಿಡುತ್ತೆ ಅಂತ ಇವಾಗ ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ದೀವಿ. ಅದು ಇವತ್ತಿನ ಪ್ಲ್ಯಾನ್ ಸದ್ಯಕ್ಕೆ. ಅಲೆಪಿಗೆ ಬಂದು ಬೋಟ್ ರೈಡ್ ಮಾಡದೆ ಹೋದರೆ ಚೆನ್ನಾಗಿರಲ್ಲ ಅಂತ ಬೋಟ್ ರೈಡ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ, ನಾವು ಸೀದಾ ಎತ್ಕೋತಾನೆ ಕಾಕ್ಪಿಟ್ಗೆ ಬಂದುಬಿಟ್ಟಿದ್ದೀವಿ. ಬೋಟಲ್ಲಿ ರೈಡ್ ಮಾಡೋದು ಒಂದು, ಬೋಟ್ನೇ ರೈಡ್ ಮಾಡೋದು ಒಂದು. ಅದಕ್ಕೆ ಬಂದು ಒಂದು ರೌಂಡ್ ಕೇಳಿದೆ, ಅವ್ರು ಕೊಡ್ತಾ ಇಲ್ಲ. ನೋಡಿ, ಅವ್ನಿಗೆ ಓಡಿಸ್ಬೇಕಿತ್ತಂತೆ. ಇಷ್ಟ ರಿಕ್ವೆಸ್ಟ್ ಮಾಡಿದೆ, ಕೊಡ್ತಾ ಇಲ್ಲ. ಕೊಡಲ್ಲ ಇಲ್ಲೆಲ್ಲ. ನೋಡಿ, ಇದು ಮುಂದೆ ಸಕ್ಕದಾಗಿದೆ. ಇಲ್ಲಿಂದನೂ ವ್ಯೂ. ಮತ್ತು ಇದು ಅಲೆಪಿಲಿ ಏನೋ ಲಾರ್ಜೆಸ್ಟ್ ಲೇಕ್ ಅಂತೆ, ವೆಂಬನಾಡ್ ಲೇಕು. ಸಕ್ಕದಾಗಿದೆ, ಸಿಕ್ಕಾಪಡೆ ದೊಡ್ಡದಿದೆ. ಒಳ್ಳೆ ಸಮುದ್ರನೇ ಇದ್ದಂಗಿದೆ. ಇದು ಬ್ಯಾಕ್ ವಾಟರ್ ಥರ ಇಲ್ಲವೇ ಇಲ್ಲ. ನೋಡಿ, ಈ ಕಡೆ ಲ್ಯಾಂಡೇ ಕಾಣಿಸ್ತಾ ಇಲ್ಲ. ಸೂಪರಾಗಿದೆ ಮಾತ್ರ. ಇಲ್ಲಿ ಮೇಲೂ ಹೋಗ್ಬೋದು. ಡಬಲ್ ಡೆಕ್ಕರ್ ಇದು. ಇಲ್ಲಿ ಕೆಳಗಡೆನೂ ಜಾಗ ಇದೆ, ಮೇಲೂ ಜಾಗ ಇದೆ. ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೋದು ಬೇಕಿದ್ರೆ. ಆನ್ ದ ವೇ ಟು ಪದಿರಮನಲ್ ಐಲ್ಯಾಂಡ್. ಮೇಲ್ಗಡೆ ಬಂದ್ವಿ. ಈಗ ಆರ್ಬಿಟ್ ಸಾಕಾಯ್ತು. ಇಷ್ಟೊತ್ತು ಕೆಳಗಡೆ ಇದ್ವಿ, ಇವಾಗ ಮೇಲ್ಗಡೆ ಬಂದಿದ್ದೀವಿ. ಫುಲ್ ಎಲ್ಲ ಲ್ಯಾಂಡಿಂದ ದೂರ ಬಂದ್ಬಿಟ್ಟಿದ್ದೀವಿ. ಆಗಲೇ ಎಲ್ಲಿ ನೋಡಿದ್ರು ಲ್ಯಾಂಡ್ ಇತ್ತು. ಈಗ ಸಮುದ್ರನಲ್ಲೇ ಇದು ಲಿಟ್ರಲಿ. ಪಾ, ಲಾರ್ಜೆಸ್ಟ್ ಲೇಕ್ ಅಂತೆ. ಅಪ್ಪ, ಲಾರ್ಜೆಸ್ಟ್ ಲೇಕ್ ಇನ್ ಕೇರಳನ ಏನು ಹೇಳಿದ್ದವರು? ಕೇರಳ. ಸಕ್ಕ ದೊಡ್ಡದಿದೆ, ವೆಂಬನಾಡ್ ಲೇಕ್. ನೋಡಿ, ಅದೇ ಪದಿರಮನಲ್ ಐಲ್ಯಾಂಡು ಅಲ್ಲಿದೆಯಲ್ಲ, ಅಲ್ಲಿಗೆ ಹೋಗ್ತಾ ಇರೋದು ಈಗ ನಾವು. ಸೊ ಇವಾಗ ಇನ್ನೂ 12 ಗಂಟೆ 12:30 ಆಗಿದೆ. 4 ಗಂಟೆವರೆಗೂ ಏನೇನು ಮಾಡಿಸ್ತಾರೋ. ಪ್ಯಾಡಿ ಫೀಲ್ಡ್ಸಿಗೆ ಕರ್ಕೊಂಡು ಹೋಗ್ತಾರಂತೆ. ಒಂದು ಅರ್ಧ ಗಂಟೆ ಬಿಡ್ತಾರಂತೆ. ಹಾಂ, ಇಲ್ಲ, ಈ ಐಲ್ಯಾಂಡಲ್ಲೂ ಸ್ವಲ್ಪ ಹೊತ್ತು ಬಿಡ್ತಾರಂತ. ಐಲ್ಯಾಂಡಲ್ಲಿ ಒಂದು ಸ್ವಲ್ಪ ಹೊತ್ತು. ಹಾಂ, ಅದಾದ್ಮೇಲೆ ಆ ಪ್ಯಾಡಿ ಫೀಲ್ಡ್ಸ್ಗೆ ಹೋಗ್ಬಿಟ್ಟು ವಾಪಸ್ ಎಲ್ಲಿಂದ ಹತ್ತದು ಅಲ್ಲೇ ಡ್ರಾಪ್. ಇನ್ನೊಂದೇನೋ ಹೇಳಿದ್ರು, ಏನೋ 3 ಪಾಯಿಂಟ್ ಏನೋ ಹೇಳಿದ್ರು, ಏನೇನೋ ಮಾಡಿಸ್ತಾರಂತೆ. ಸೆಕೆ ಇದೆಯಲ್ಲ, ಬಿಸಿಲು ಜಾಸ್ತಿ ಇದೆ, ಹ್ಯೂಮಿಡಿಟಿ ಫುಲ್. ಕೆಳಗಡೆ ಎಲ್ಲ ಮಜಾ ಮಾಡ್ತಾ ಇದ್ದಾರೆ. ಇವ್ನು ಬೇಡ ಅಂದ್ಬಿಟ್ಟ. ವಯಸ್ಸಾಗೋಗಿದೆ ಫ್ರೆಂಡ್ಸ್. ಅಲ್ಲಿರೋರೆಲ್ಲ ವಯಸ್ಸಾದವ್ರೆ. ನಾವು ಯಂಗ್ಸ್ಟರ್ಸ್ ಇಲ್ಲಿ ಮೇಲೆ ನಿಂತಿದ್ದೀವಿ. ಕೆಳಗಡೆ ಎಲ್ಲ ಆಂಟಿ ಅಂಕಲ್ಗಳು ಹೆಂಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಗೊತ್ತಾ? ಫುಲ್ ಮಜಾ ಮಾಡ್ತಾ ಇದ್ದಾರೆ. ಓ, ಅದಕ್ಕೆ ನಾನು ನಿನ್ನ ಕೆಳಗಡೆ ಹೋಗ್ಲಿಲ್ಲ. ಹಂಗೆ ಕೆಳಗಡೆ ಎಲ್ಲರೂ ನೀನು ಇಂಟ್ರೋವರ್ಟು ಶೈಯಾ? ಮಸ್ತಪ್ಪ.
ಐಲ್ಯಾಂಡ್ ಬಂತು. ಇಲ್ಲೊಂದು ಟಿಕೆಟ್ ಕೌಂಟ್ರ್ ಇದೆ, ಇಲ್ಲಿ ಇನ್ನೊಂದು ಸತಿ ಟಿಕೆಟ್ ತೊಗೋಬೇಕು. ನಾವು ಹಿಂಗೆ ಬಂದಿದ್ದು, ಸಪ್ರೇಟಾಗಿದೆ ಇದು. ಇಲ್ಲಿ ನಿಯರೆಸ್ಟ್ ಲ್ಯಾಂಡ್ ಇದಿದೆ, ಬಟ್ ನಾವು ಇಲ್ಲಿಂದ ಅಲ್ಲ ಬಂದಿದ್ದು, ನಾವು ಆ ಕಡೆಯಿಂದ ಬಂದಿದ್ದು. ಆಯಿತು ಆಲ್ಮೋಸ್ಟ್ ಒಂದು 1 hour ಮೇಲೆ ಆಯಿತು ಬರೋದಕ್ಕೆ. ಇವಾಗ ಇಲ್ಲಿ ಟಿಕೆಟ್ ತೊಗೊಂಡು ಐಲ್ಯಾಂಡ್ 1/2 hour ಟೈಮ್ ಕೊಡ್ತಾರಂತೆ. 1/2 hourಗೆ ಬಂತಿರ್ಗ ಇದೇ ಬೋಟ್ ಇಲ್ಲೇ ಇರುತ್ತೆ, ಶಿಪ್ಪು. ಇದೇನಿದು ಕ್ರೂಸು ಏನೋ ಒಂದು. ಏನು ಕಿಡ್ಸ್ ಟಿಕೆಟ್ ಕೇಳ್ತಾ ಇದೆಯಾ? ಈ ಥರ ಇದೆ ಇದು ಐಲ್ಯಾಂಡ್. ವೆಲ್ಕಮ್. ಈಕೋ ಫ್ರೆಂಡ್ಲಿ ಟೂರಿಸ್ಟ್ ಸ್ಪಾಟ್ ಪದಿರಮನಲ್. ಏನಿದೆ ಇಲ್ಲಿ ಅರ್ಧ ಗಂಟೆಲಿ ನೋಡ್ಕೊಂಬರೋಷ್ಟು. ಎಲ್ಲ ಫುಲ್ ಜಾಲಿ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಆಲಿಪಿಯಿಂದ ಬರ್ಬೋದು, ಅಥವಾ ಕುಮಾರಕಂ ಅಂತ ಇನ್ನೊಂದು ಊರಿದೆ, ಅಲ್ಲಿಂದ ಬರ್ಬೋದು. ನಾವು ಆಲಿಪಿಯಿಂದ ಬಂದಿದ್ದು, ಸೊ ನಮಗೆ ಈಸಿಯಾಗಿ ಎಲ್ಲರೂ ಅಲ್ಲೇ ಸಿಕ್ಕಿದ್ರು. ದೊಡ್ಡದು ಫೆರಿನೇ ಸಿಕ್ತು. ಕುಮಾರಕಮಿಂದ ಬಂದರೆ ಯಾವ ಥರನೋ ಏನೋ ಗೊತ್ತಿಲ್ಲ ಪ್ರೊಸೀಜರು. ಸೊ ನಮ್ದು ಎಷ್ಟಾಯಿತು? 400 rupees per person. 400 rupees per person. ನಾವು ಆ್ಯಕ್ಚುಲಿ AC ಬೇಕಾಗ್ಬೋದು, ಶೆಕೆ ಇದೆ ಅಂತೆಲ್ಲ ಅಂದ್ಕೊಂಡ್ವಿ. ಇವತ್ತು AC ಇಲ್ವೇ ಇಲ್ವಂತೆ. ಇವತ್ತು AC ಫೆರ್ರಿ ಹಾಕೇ ಇಲ್ವಂತೆ. ಓನ್ಲಿ ನಾನ್ AC ಫೆರ್ರಿ. ನೋಡಿ ಇಲ್ಲಿ ಏನಂದರೆ ಎಲ್ಲ ಎಷ್ಟೊಂದು ಸ್ಪೀಶೀಸ್ ಆಫ್ ಬರ್ಡ್ಸ್ ಇದೆಯಂತೆ, ಬಟ್ ನಮ್ಗೆ ಇಲ್ಲಿ ಯಾವುದು ಒಂದು ಕಾಣಿಸ್ಲಿಲ್ಲ. ಹುಡುಕ್ತಾ ಇದ್ದೀನಿ. ಏನು ನೋಡಿದೆ? ಕಪ್ ಕಲರ್ ಕಾಗೆ. ವಾ ಕ್ರೇಜಿ ನಮ್ಮ ನೀನು. ಚೆನ್ನಾಗಿತ್ತು. ಶೇಡ್ಸ್ ಹಾಕೊಂಡಿದ್ದೆ, ಇನ್ನೂ ಕಪ್ಪು ಕಾಣ್ತಿತ್ತು. ವಾಹ್, ಅಂತೂ ಒಂದು ನೋಡ್ಬಿಟ್ಟೆ. 50 ಸ್ಪೀಶೀಸ್ ಇದೆಯಂತೆ, ಒಂದಾಗೋಯ್ತು. 49 ಹುಡುಕಿನ ಹುಡುಕ್ತಾ ಇದ್ದೀನಿ. ಒಳಗಡೆ ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ. ಜಂಪ್ ಮಾಡಿ. ಇಲ್ಲಿ ಹೋದ್ರೆ ಏನು ಸಿಗಲ್ಲ, ಇಲ್ಲೆಲ್ಲ ಬರೀ ಮನುಷ್ಯರೇ ಓಡಾಡ್ತಾ ಇದ್ದಾರೆ. ಸೈಡ್ಗೆ ಹೋಗ್ಬೇಕೆಲ್ಲ ಓಡಾಡ್ದಂಗಿದೆ. ಇನ್ನು ಏನೇನಿದೆ ಅಂತ. ಪದಿರಮನಲ್ ಐಲ್ಯಾಂಡ್ ಇದು. ಬಟ್ ಲಾಲ್ಬಾಗ್ ಐಲ್ಯಾಂಡ್ ಅಲ್ವಲ್ಲ, ಅದು ಪ್ಯೂರ್ ಲ್ಯಾಂಡ್ ಮೇಲೆ ಇರೋದು. ನೀನು ಹಂಗೆ ಅನ್ಕೊಂಡ್ರೆ ಹಂಗೆ ಎಲ್ಲಿ ಗೊತ್ತಾಗ್ತದೆ ನೀರಿದೆ ಅಂತ? ಇಲ್ಲ ಐಲ್ಯಾಂಡ್ ಅಂತ ನಿಂಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದೀಯ. ಬಟ್ ಆದರೆ ಲಾಲ್ಬಾಗು ಹಂಗೆ ಅನ್ಕೊಂಡು ಅಲ್ಲ, ಕಷ್ಟಪಡ್ಕೊಂಡು ಬಂದಿರ್ತೀವಲ್ಲ ನೀರ್ ಮೇಲೆ, ಅದು ಗೊತ್ತಿರುತ್ತೆ ಮೈಂಡಿಗೆ. ಕಷ್ಟಪಡ್ಕೊಂಡು ನೀರ್ ಮೇಲೆ ಬಂದಿದ್ಯಾ ಇಲ್ಲ ಐಲ್ಯಾಂಡೇ ಅಂತ. ಓಕೆ. ಗಟ್ಟಿ ಕಟ್ಟಿದ್ದಾರೆ ಐಲ್ಯಾಂಡ್ನ. ಮಸ್ತಾಗಿ ಕಟ್ಟಿದ್ದಾರೆ. ನೋಡು, ಒಂಚೂರು ಅಲ್ಲಾಡ್ತಿಲ್ಲ ನೋಡು. ಹಿಂಗೆ ಜಂಪ್ ಮಾಡಿದ್ರು ಅಲ್ಲ, ಫುಲ್ ಸ್ಟಡಿ ಆಗಿದೆ. ಒಂಚೂರು ಟರ್ಬ್ಯುಲೆನ್ಸ್ ಇಲ್ಲ. ಎಲ್ಲೋ ಇದು ಫುಲ್ ಒಂದೇ ಸ್ಟ್ರೈಟ್ ಲೈನ್ ಲೇ. ನೋಡಿ, ಇಲ್ಲಿಂದ ಬಂದಿದ್ದು ನಾವು. ಹಿಂಗೆ ಬಂದರೆ ಅಷ್ಟೇ, ಒಂದೇ ಲೈನು. ಚಿಕ್ಕ ಮಕ್ಳು ಆಟ ಆಡೋಕ್ಕೆ ಜಾಗ ಇದೆ. ಅದು ಬಿಟ್ಟರೆ ಇದೊಂದು ಟ್ರೀ ಹೌಸ್ ಥರ ಏನೋ ಮಾಡಿದ್ದಾರೆ, ಆದರೆ ಇಲ್ಲೆಲ್ಲೂ ಟ್ರೀ ಇಲ್ಲ. ಸೊ ಇದು ಏನು ಹೌಸು ಅಂತ ನನಗೆ ಗೊತ್ತಿಲ್ಲ. ಇದೇನಿದು ಹಿಂಗಿದೆ? ಯಪ್ಪ, ಸಕ್ಕತ್ತಾಗಿದೆ ಇದು. ಏನಪ್ಪ ಅಷ್ಟು ಬೇಗ ಮುಗ್ದೋಯ್ತು? ಯಾಕೆ ಬೋರ್ ಆಯ್ತಾ? ಮಸ್ತಾಗಿದೆ, ಫುಲ್ ಜಾಲಿ. ಎಲ್ಲ ಫುಲ್ಲು ಸಾಂಗ್ ಹಾಕೊಂಡು ಕುಣ್ದಿದ್ದು 4 ಅವರಿಂದ. ಅಯ್ಯಯ್ಯಪ್ಪ. ಇವಾಗ ತಿರ್ಗಾ ವಾಪಸ್ ಜೆಟ್ಟಿಗೆ ಬಂದಿದ್ದೀವಿ. 4 ಗಂಟೆ ಆಗಿದೆ ಆಲ್ಮೋಸ್ಟು. ಇನ್ನು ಹೋಗ್ಬೇಕು ಇನ್ನೊಂದು ಸ್ವಲ್ಪ ದೂರ. ಮುಗೀತು ರೈಡ್. 3rd ಡೇ ಸ್ಟೇಗೆ ಬಂದಿದ್ದೀವಿ. ನೋಡಿ, ಫುಲ್ ಬೀಚ್ಗೆ ಅಂಟ್ಕೊಂಡ್ಬಿಟ್ಟಿದೆ. ಅಲ್ಲಿ ಹೋದರೆ ಆರಾಮಾಗಿ ಸನ್ಸೆಟ್ ನೋಡ್ಬೋದು. ಇನ್ನು ಸನ್ಸೆಟ್ಟಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಎಲ್ಲ ಫೆರ್ರಿ ರೈಡೆಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ಇದು 2 ರೂಮ್ ಇರೋದಿಲ್ಲಿ, ಅದೊಂದು ಇದೊಂದು. ನಾವು ಬಂದಾಗ ಇಲ್ಲಿ ಯಾರೋ ಇದ್ದರು, ಇವಾಗ ಅವರು ಚೆಕ್ಔಟ್ ಆಗಿದ್ದಾರೆ. ಸೊ ನಾವು ಮಾತ್ರ ಇರೋದಿಲ್ಲಿ.
ಇಷ್ಟೇ ಇರೋದು ಇದು ಪ್ರಾಪರ್ಟಿ, 2 ರೂಮು ಮತ್ತು ಇಷ್ಟೇ. ಬಟ್ ಪಾರ್ಕಿಂಗ್ ಎಲ್ಲ ನೀಟಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಆರಾಮಾಗಿ ಬೀಚ್ ಹತ್ರ ವಾಕ್ ಮಾಡಬೇಕಂದ್ರೆ ಇಲ್ಲಿಗೆ ಬರಬೇಕು ಇಷ್ಟೇಗೆ. ಇದು ಮರಾರಿ ಬೀಚ್ ಅಂತ ಇದ್ರ ಹೆಸರು. ಈ ಥರ ಇರಬೇಕು ಬೀಚ್ ಅಂದರೆ. ನೋಡಿ ಯಾರಿಲ್ಲ, ಫುಲ್ಲು ಪ್ರೈವೇಟ್ ಬೀಚು, ಪ್ರೈವೇಟ್ ಸ್ಟೇ ಥರ ಆಯ್ತು ನಮಗೆ ಇವಾಗ. ಒಳ್ಳೆ ಲೊಕೇಶನ್ ಮಾತ್ರ. ನಿಂತ್ಕೊತಾನೆ ಇಲ್ಲ, ಇದು ಓಡೋಗ್ತಾ ಇದೆ. ನಾನು ಆಗ್ಲಿಂದ ಅದನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾನೇ ಇಲ್ಲ. ಐ ನೋಡಿ ಸನ್ಸೆಟ್ ಟೈಮ್ ಆಯಿತು, ನಮ್ಮದು ಆಟ ಎಲ್ಲ ಆಡಿದ್ದಾಯಿತು. ಇನ್ನೇನು ಇದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೊಗೊಂಡು ರೂಮ್ಗೆ ಹೋಗಿ ವಾಪಸ್ ಮಲ್ಕೊಂಬಿಡೋದು. ಇಲ್ಲಿ ಕೂತಿದ್ರೆ ಕೂತೇ ಇರ್ಬೇಕನ್ಸುತ್ತೆ, ಎಸ್ಪೆಷಲಿ ಫುಲ್ ಖಾಲಿ ಇರೋದ್ರಿಂದ. ಸೈಲೆಂಟಾಗಿದೆಯಲ್ಲ, ಒಳ್ಳೆ ಫೀಲ್. ವರ್ತು ಬೀಚಿಗೆ ವಿಸಿಟ್ ಮಾಡಿದ್ರು ಈ ಥರ ಖಾಲಿ ಇರೋ ಬೀಚಿಗೆ ವಿಸಿಟ್ ಮಾಡಬೇಕು. ನೋಡಿ ಈ ಸತಿ ನೆನ್ನೆ ಫುಲ್ಲು ಕ್ಲೌಡಿಂದೇ ಹೋಗ್ಬಿಡ್ತು, ಕಾಣಿಸ್ಲೇ ಇಲ್ಲ. ಇವತ್ತು ಕ್ಲಿಯರಾಗಿರೋದ್ರಿಂದ ಇದ್ರ ಸೌಂಡೇ ಮಸ್ತಲ್ಲ. ASMR. ಓಕೆ, ಈ ವಿಡಿಯೋಗಿಷ್ಟೇ. ಬಾಯ್ ಬಾಯ್.